ವಿಪಕ್ಷಗಳು ಸಲ್ಲಿಸಿರುವ ಸ್ಪೀಕರ್ ಪದಚ್ಯುತಿ ನೋಟಿಸ್ ವಿಚಾರ ಇತ್ಯರ್ಥವಾಗುವವರೆಗೆ ಕಲಾಪ ಮುನ್ನಡೆಸದಿರಲು ನಿರ್ಧಾರ. ಲೋಕಸಭಾ ಕಲಾಪದಿಂದ ದೂರ ಉಳಿದ ಓಂ ಬಿರ್ಲಾ. 4 ಸ್ಟೇಟ್ಸ್ ಆಫ್ ಡೆಸ್ಟಿನಿ ಪುಸ್ತಕ ವಿವಾದ. ನನ್ನ ಆತ್ಮಚರಿತ್ರೆ ಇನ್ನೂ ಪ್ರಕಟವಾಗಿಲ್ಲ. ಕೊನೆಗೂ ಮೌನ ಮುರಿದ ಮಾಜಿ ಸೇನಾ ಮುಖ್ಯಸ್ಥ ನರವಾಣೆ. ಪೆಂಗ್ವಿನ್ ಸಂಸ್ಥೆಗೆ ಬೆಂಬಲ. ಅದಾನಿ ಮಾನನಷ್ಟ ಮೊಕದ್ದಮೆ. ಪತ್ರಕರ್ತ ರವಿ ನಾಯರ್ ದೋಷಿ ಎಂದು ಸಾಬೀತು. 1 ವರ್ಷ ಜೈಲು ಶಿಕ್ಷೆ ದಂಡ ವಿಧಿಸುವಂತೆ ನ್ಯಾಯಾಲಯ ತೀರ್ಪು. ಹಿರಿಯ ಪತ್ರಕರ್ತ ವಿಧಾನ ಪರಿಷತ್ ಮಾಜಿ ಸದಸ್ಯ ಪಿ ರಾಮಯ್ಯ ನಿಧನ. ಪತ್ರಿಕೋದ್ಯಮದ ತಪಸ್ವಿ ಹಿಂದೂ ರಾಮಯ್ಯ ಇನ್ನಿಲ್ಲ. ಅನಾರೋಗ್ಯದ ಹಿನ್ನೆಲೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ನಾಯಕತ್ವದ ಬದಲಾವಣೆ ವಿಚಾರ. ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮ. ವರಿಷ್ಠರು ಬಯಸಿದ್ರೆ ದಿಲ್ಲಿಗೆ ತೆರಳುತ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ 14ನೇ ಆರೋಪಿ ಪ್ರದೋಷ್ ಎಸ್ ರಾವ್ ಹೈಕೋರ್ಟ್ ಮೊರೆ. ಅರ್ಜಿ ಹಿಂಪಡೆದರೆ ಉಳಿತು, ಇಲ್ಲವಾದರೆ ವಜಾ ಎಂದ ನ್ಯಾಯಮೂರ್ತಿಗಳು. ಬಾಲ್ಯ ವಿವಾಹ ನೆರವೇರಿಸಿದ ಆರೋಪ. ಪೋಷಕರ ವಿರುದ್ಧ ದಾಖಲಾಗಿರುವ ಪ್ರಕರಣ ರದ್ದುಪಡಿಸಲು ಅನಕ್ಷರತೆ ಆಧಾರವಾಗುವುದಿಲ್ಲ. ಹೈಕೋರ್ಟ್ ಸ್ಪಷ್ಟನೆ. ಭಾರತ ದುಬಾರಿ ತೈಲ ಖರೀದಿಸುವಂತೆ ಅಮೆರಿಕ ಒತ್ತಾಯ. ಭಾರತ ಮೇಲಿನ ಅಮೆರಿಕದ ತೈಲ ಒತ್ತಡದ ವಿರುದ್ಧ ಧ್ವನಿ ಎತ್ತಿದ ರಷ್ಯಾ. ಯುಎಸ್ ಅಧ್ಯಕ್ಷ ಟ್ರಂಪ್ ವಿರುದ್ಧ ರಷ್ಯಾ ವಿದೇಶಾಂಗ ಸಚಿವ ಕೆಂಡಾಮಂಡಲ. ಆಸ್ಟ್ರೇಲಿಯಾಕ್ಕೆ ಇಸ್ರೇಲ್ ಅಧ್ಯಕ್ಷರ ಭೇಟಿಗೆ ವಿರೋಧ. ಮೆಲ್ಬೋರ್ನ್, ಸಿಡ್ನಿ ನಗರಗಳಲ್ಲಿ ಮುಗಿಲೆದ್ದ ಪ್ರತಿಭಟನೆ. ಪ್ರತಿಭಟನಾಗಾರರು ಪೊಲೀಸರ ನಡುವೆ ಘರ್ಷಣೆ, ಹಲವರಿಗೆ ಗಾಯ. 2026ರ ಟಿ20 ವರ್ಲ್ಡ್ ಕಪ್ ಟೂರ್ನಿ ಫೆಬ್ರವರಿ 15ರಂದು ಇಂಡಿಯಾ ಪಾಕಿಸ್ತಾನ್ ಪಂದ್ಯ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಹೇಳಿಕೆ.